ಕಾರವಾರದಲ್ಲಿ ಕಪ್ಪೆ ಚಿಪ್ಪನ್ನ ಆಯೋಕೆ ವೆಂಕಟಾಪುರ ನದಿಗಿಳಿದಂತಹ ಜನರ ಸಾವು ಎಲ್ಲರನ್ನ ಆಘಾತಕ್ಕೆ ತಳ್ಳಿಬಿಟ್ಟಿದೆ. 8 ಜನರ ಮೃತದೇಹ ಹೊರತೆಗೆಯಲಾಗಿದೆ. ಇನ್ನೂ 3 ಜನ ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಶೋಧ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಭಟ್ಕಳ ಉಪವಿಭಾಗಾಧಿಕಾರಿ ಜಿಎನ್ ಮಹೇಶ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ನೋಡೋಣ ಬನ್ನಿ. ಸರ್ 2-3 ಗ್ರಾಮಕ್ಕೆ ಸೇರಿದಂಗೆ ಒಟ್ಟು 13 ಜನ ಇದಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ 8 ಜನ ಬಾಡಿನ ಭಟ್ಕಳ ಆಸ್ಪತ್ರೆಯಲ್ಲಿ ಪೋಸ್ಟ್ಮಾರ್ಟಮ್ಗೆ ವ್ಯವಸ್ಥೆ ಮಾಡಲಾಗಿದೆ. ಅದರಲ್ಲಿ ಲಲಿತಾ ಜಗದೀಶ್ ಅನ್ನೋರು ಆಸ್ಪತ್ರೆಯಲ್ಲಿ ಇದ್ದಾರೆ, ಅವರು ಜೀವಂತ ಇದ್ದಾರೆ. ಮತ್ತು ಮಾದೇವಿ ನಾಗರತ್ನ ಅನ್ನೋರು ಉಡುಪಿ ಮಣಿಪಾಲ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕರ್ಕೊಂಡು ಹೋಗಿದ್ದಾರೆ. ಇನ್ನು 3 ಜನದ್ದು ಮಾದೇವು ಮತ್ತು ಮಂಜಮ್ಮ ನಾಗರತ್ನ ಇವರು ಇನ್ನೂ ಫೈಂಡ್ ಔಟ್ ಆಗಬೇಕಾಗಿದೆ. ಅದನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಸರ್ಚ್ ಆದಮೇಲೆ ನಿಮಗೆ ಬಂದ ಮಾಹಿತಿ ಪ್ರಕಾರ ಇನ್ಸಿಡೆಂಟ್ ಹೇಗೆ ನಡೆದಿದೆ ಅನ್ನೋ ಬಗ್ಗೆ ಅವರು ಮೀನು ಮತ್ತು ಇದನ್ನು ಕಪ್ಪೆ ಚಿಪ್ಪು ಏನೋ ತಗೊಳ್ಳೋದಕ್ಕೆ ಹೋದಾಗ ನೀರು ಏಕಾಏಕಿ ಒಂದೇ ಸಲ ಬಂದಿದೆ, ಒಳಗೆ ಸಿಕ್ಕಿ ಇದಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್, ಮೃತರಾದರಿಗೆ ಅಂತ್ಯ ಸಂಸ್ಕಾರಕ್ಕೆ ಏನು ವ್ಯವಸ್ಥೆ ತಾಲೂಕು ಆಡಳಿತ ವತಿಯಿಂದ ಏನು ಮಾಡ್ತೀವಿ? ಕಾನೂನಂತೆ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀವಿ. ಈಗ ತಹಸೀಲ್ದಾರು ಇದ್ದಾರೆ, ಕಾನೂನಂತೆ ಏನಿದೆ ಅದು ನಾವು ನಮ್ಮ ಕಡೆಯಿಂದ ಇದು ಮಾಡ್ತಾ ಇದ್ದೀವಿ. ಭಟ್ಕಳ ಉಪ ವಿಭಾಗಾಧಿಕಾರಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. 3 ಜನ ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಹುಡುಕಾಟ ನಡೀತಾ ಇದೆ. ಇಬ್ಬರನ್ನ ಮಂಗಳೂರು ಕಡೆ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ನಾಗರತ್ನ ಹಾಗೆ ಮಾದೇವಿ ಅನ್ನುವಂಥವರು ಅವರ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಉಡುಪಿ ಕಡೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆಯಂತೆ. ನಾಪತ್ತೆಯಾಗಿರೋರು 3 ಜನ: ಮಾದೇವ ಜಟ್ಟಪ್ಪ ನಾಯ್ಕ್, ಮಂಜಮ್ಮ ಗೊತ್ತಾ ನಾಯ್ಕ್ ಹಾಗೆ ನಾಗರತ್ನ ಪರಮೇಶ್ವರ್ ನಾಯ್ಕ್. ಆ 3 ಜನರಿಗಾಗಿ ವೆಂಕಟಾಪುರ ನದಿಯಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಒಟ್ಟು 8 ಜನರ ಮೃತದೇಹವನ್ನು ಹೊರತೆಗೆಯಲಾಗಿರೋದು. 3 ಜನ ನಾಪತ್ತೆಯಾಗಿದ್ದಾರೆ. 3ರನ್ನ ರಕ್ಷಣೆ ಮಾಡಲಾಗಿತ್ತು. ಸದ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮಾಡ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕಾಳು ವೈದ್ಯ ಮಾತನಾಡುವಂತಹ ಸಂದರ್ಭದಲ್ಲಿ ಹೊರಡ್ತಾ ಇದ್ದೀನಿ ನಾನಿವಾಗ ಆ ಭಾಗದತ್ತ, ಅಂದರೆ ಘಟನಾ ಸ್ಥಳದತ್ತ ನಾನು ಹೊರಡ್ತಾ ಇದ್ದೀನಿ, ಸದ್ಯ ಬೆಂಗಳೂರಿನಲ್ಲಿ ಇದ್ದೀನಿ ಎನ್ನುವಂಥ ಮಾಹಿತಿಯನ್ನ ಕೊಟ್ಟರು. ರಾಜ್ಯ ಸರ್ಕಾರದಿಂದ ಈಗಾಗಲೇ ತಲಾ 5 ಲಕ್ಷ ರೂಪಾಯಿಯಂತೆ ಪರಿಹಾರವನ್ನ ಘೋಷಣೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ 2 ಮಹಿಳೆಯರು, ಅವರ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನು ಕೂಡ ಸರ್ಕಾರವೇ ಭರಿಸುತ್ತೆ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕಾಳು ವೈದ್ಯ ಹೇಳಿದ್ದಾರೆ. ಜೊತೆಗೆ ಇಂಥದ್ದೊಂದು ದುರಂತ ಈ ಭಾಗದಲ್ಲಿ ನಡೆದಿದ್ದೇ ಈ ರೀತಿಯಾಗಿ ಫಾರ್ ದಿ ಫಸ್ಟ್ ಟೈಮ್. ಈ ಹಿಂದೆ ಯಾವತ್ತೂ ಕೂಡ ಕಪ್ಪೆ ಚಿಪ್ಪನ್ನ ಆಯೋಕ್ ಹೋದಂಥವರು ಈ ರೀತಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದು ದುರಂತ ಸಂಭವಿಸಿದ್ದು ಇಲ್ವೇ ಇಲ್ಲ. ಇದೇ ಮೊದಲ ಬಾರಿಗೆ ಇಂಥದ್ದೊಂದು ದುರಂತ ನಡೆದು ಹೋಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ದುರಂತ ಮರುಕಳಿಸದೇ ಇರುವಂತಹ ರೀತಿಯಲ್ಲಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳುವ ಬಗ್ಗೆ ನಾವು ಆಲೋಚನೆಯನ್ನ ಮಾಡ್ತೀವಿ, ಚಿಂತನೆಯನ್ನ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆಯೇ ಸಂಸದರಾಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ನೀಡಿದರು.